ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10ನೇ ತರಗತಿ ಗಣಿತ ವಿಷಯದ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ ಮೇಲಿದ್ದು ಬಹು ಆಯ್ಕೆ ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಈ ಒಂದು ವಿಡಿಯೋದೊಳಗ ಒಂದು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ನಾನು ನಿಮ್ಮ ಗಣಿತ ಟೀಚರ್ ಮೃತ್ಯುಂಜಯ್. ಬನ್ನಿ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ಕೊತ ಹೋಗೋಣಂತ. ಸೊ ಇದ್ರೊಳಗ ಮೊದಲನೇ ಪ್ರಶ್ನೆ 27ನೇದ್ದು ಏನಂದ್ರೆ ನೋಡ್ರಿ, ತ್ರಿಭುಜ ಎಬಿಸಿ ಯಲ್ಲಿ ಕೋನ ಎಬಿಸಿ = 90 ಡಿಗ್ರಿ ಮತ್ತು ಕೋನ ಎಸಿಬಿ = 30 ಡಿಗ್ರಿ ಆದರೆ ಎಬಿ ಅನುಪಾತ ಎಸಿ ಯನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ್ರಿ. ಓಕೆ, ಸೊ ಅವರು ತ್ರಿಭುಜ ಎಬಿಸಿ ಅಂತ ಹೇಳಿದ್ದಕ್ಕ ನಾವಿಲ್ಲಿ ಏನ್ ಮಾಡೋಣ ಅಂತಂದ್ರೆ ಒಂದು ತ್ರಿಭುಜ ಎಬಿಸಿ ಯನ್ನ ತಗೊಳ್ಳಂತ್ರಿ. ಆ ನಂತರ ಅವ್ರ ಮುಂದೆ ಏನ್ ಹೇಳಕತ್ತಾರ್ರಿ, ಕೋನ ಬಿ = 30 ಡಿಗ್ರಿ ಅಂತ ಹೇಳಕತ್ತಾರ. ಸಾರಿ, ಕೋನ ಬಿ ಅದು ಕೋನ ಎಬಿಸಿ 90 ಡಿಗ್ರಿ ಅಂತ ಹೇಳಕತ್ತಾರ. ಹೌದಾ? ಅಂದ್ರೆ ಇಲ್ಲಿ ಬಿ ಬರ್ಬೇಕು, ಇಲ್ಲಿ ನಾ ಎ ತಗೋತೀನಿ, ಇಲ್ಲಿ ಸಿ ತಗೋತೀನಿ. ಹಿಂಗ್ ಯಾಕೆ ತಗೊಳಕತ್ತೀವಿ ಸರ್? ಇಲ್ಲಿ ಎ ತಗೋಬೇಕಾಗಿತ್ತು, ಇಲ್ಲಿ ಸಿ ತಗೋಬೇಕಾಗಿತ್ತಲ್ಲ. ಯಾಕಂದ್ರೆ ಅವ್ರ ಮುಂದಲ ಕೋನ ಏನ್ ಹೇಳಕತ್ತಾರ್ರಿ, ಕೋನ ಎಸಿಬಿ = 30 ಡಿಗ್ರಿ ಅಂತ ಹೇಳಕತ್ತಾರ. 30 ಡಿಗ್ರಿ ಇಲ್ಲಿ ನಮ್ಗೆ ಕೆಳಗ್ ಬಂದ್ರೆ ನಮ್ಗೆ ಸ್ವಲ್ಪ ಈಸಿ ಆಗ್ತೈತಿ. ಅದರ ಸಂಬಂಧ ನಾನು ಇಲ್ಲಿ ಸಿ ಡಿ ನ ಕೆಳಗೆ ತಗೊಳಕತ್ತೀನಿ. ಓಕೆ, ಮುಂದೆ ಅವ್ರ ಏನ್ ಕೇಳಕತ್ತಾರ್ರಿ, ಎ ಬಿ ಅನುಪಾತ ಎಸಿ ಯನ್ನ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರೆ. ಓಕೆ, ಎ ಬಿ ಅನುಪಾತ ಎಸಿ. ಎ ಬಿ ಅನುಪಾತ ಎಸಿ ಅಂತಂದ್ರೆ ನಾನು ಇದನ್ನ ಎ ಬಿ ಅನುಪಾತ ಎಸಿ ನ ನಾನು ಯಾವ ರೀತಿ ಬರಿತೀನಿ ಅಂತಂದ್ರೆ ಎ ಬಿ ಬಾಗ್ಲೆ ಎಸಿ ಅಂತ ಬರಿತೀನಿ. ಓಕೆ, ಈ ಕೋನ ಸಿ ಗೆ ಎ ಬಿ ಏನಾಗೈತ್ರಿ, ಅಭಿಮುಖ ಬಾಹು ಆಗೈತಿ, ಎಸಿ ಪಾರ್ಶ್ವ ಬಾಹು ಆಗೈತಿ. ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹು ಇರುವಂತಹ ಒಂದು ತ್ರಿಕೋನ ಮಿತಿ ಅನುಪಾತ ಯಾವ್ದೈತಿ ಅಂತಂದ್ರ ಅದು ಸೈನ್ ಐತಿ. ಓಕೆ, ರೈಟ್. ಸೊ ಹಾಗಾದ್ರೆ ಇದು ಏನಾಗಿರ್ತೈತಿ ಅಂತಂದ್ರ ಸೈನ್ ಸಿ ಗೆ ಸಮ ಆಗಿರ್ತೈತಿ. ಸೈನ್ ಸಿ ಅಂತಂದ್ರೆ ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ, ಸರಿನಾ? ರೈಟ್. ಸೈನ್ ಸಿ ಬೆಲೆ ಎಷ್ಟೈತ್ರಿ? 30 ಡಿಗ್ರಿ ಐತಿ. ಹಂಗಂದ್ರೆ ಎ ಬಿ ಬಾಗ್ಲೆ ಎಸಿ = ಸೈನ್ 30. ಒಪ್ಕೋತೀರಾ? ರೈಟ್. ಹಾಗಾದ್ರೆ ಎ ಬಿ ಇದನ್ನ ಅನುಪಾತವನ್ನ ಬರ್ಕೋತೀನಿ, ಎಸಿ ಅದಕ್ಕೂ ಮುಂಚೆ ಇನ್ನೊಂದು ಸ್ಟೆಪ್ ಬರೀತೇನ್ರಿ ನಾ ಇಲ್ಲಿ. ಎ ಬಿ ಬಾಗ್ಲೆ ಎಸಿ = ಸೈನ್ 30 ಅಂದ್ರೆ ಎಷ್ಟ್ರಿ? ಸೈನ್ 30 ಅಂದ್ರೆ ನಮಗ್ ಗೊತ್ತೈತಿ ಅದೇನಪ್ಪಾ ಅಂದ್ರ 1/2. ಹಾಗಾದ್ರೆ ಎ ಬಿ ಅನುಪಾತ ಎಸಿ ಯ ಬೆಲೆ ಏನಾಗಿರ್ತೈತ್ರಿ? 1/2 ಆಗಿರ್ತೈತಿ. ಓಕೆನಾ? ರೈಟ್. ನಂತರ 28ನೇ ಪ್ರಶ್ನೆ ಏನಂದ್ರೆ ನೋಡ್ರಿ, ಸೈನ್ ಥೀಟಾ = 3/5 ಮತ್ತು ಕಾಸ್ ಥೀಟಾ = 4/5 ಆದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ. ನಾವು ಕಂಡುಹಿಡಿಯಲಾರ್ದನೆ ಹೇಳ್ಬೋದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಬೆಲೆ ಏನಾಗಿರ್ತೈತಿ ಅಂದ್ರ 1 ಆಗಿರ್ತೈತಿ. ಈಗ ನಾವಿಲ್ಲಿ ಲೆಕ್ಕ ಮಾಡೋಣ್ರಿ, 1 ಬರ್ತದ ಇಲ್ಲ ಅಂತಂದ್ರೆ ನೋಡೋಣಂತ. ಓಕೆ, ಸರಿ. ಅವ್ರು ಏನ್ ಕೊಟ್ಟಿದಾರ ಅದನ್ನ ನಾನು ಇಲ್ಲಿ ಬರ್ಕೋತೀನಿ ಮೊದಲು, ಅದಾದ ನಂತರ ಬೆಲೆಯನ್ನ ಕಂಡುಹಿಡಿತೇನ್ರಿ. ಸೈನ್ ಥೀಟಾ ಏನದ ಅಂತಂದ್ರ 3/5 ಐತಿ. ಆ ನಂತರ ಕಾಸ್ ಥೀಟಾ ಅಂದ್ರೆ ಎಷ್ಟೈತ್ರಿ? 4/5 ಐತಿ. ಆ ನಂತರ ಅವ್ರು ಕೇಳಿದ್ರು ಏನಪ್ಪಾ ಅಂತಂದ್ರ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನಾಗತ್ರಿ? 3/5 ವರ್ಗ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಏನ್ರಿ? 4/5 ವರ್ಗ, ಸರಿನಾ? ಹಾಗಾದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 3/5 ವರ್ಗ. 3 ವರ್ಗ 9, 5 ವರ್ಗ 25. ಅಂದ್ರೆ ಇದೇನಾಗತ್ರಿ? 9/25 ಪ್ಲಸ್ 4/5 ವರ್ಗ ಅಂದ್ರೆ ಏನಾಗತ್ರಿ? 4 ವರ್ಗ 16, 5 ವರ್ಗ 25, 16/25 ಆಗ್ತತಿ. ಛೇದ 2 ಸಮ ಆದವು. ಹಿಂಗಾಗಿ ಇದನ್ನ ಏನ್ ಬರೀನ್ರಿ? 25 ಅಂತ ಬರ್ಕೋತೀನಿ. ಮೇಲ್ಗಡೆ 2 ಕೂಡಿಸೋಣಂತ 9 ಮತ್ತು 16 ರ ಮೊತ್ತ 25/25. 25 ಒಂದೇ 25, 25 ಒಂದೇ 25. ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾದ ಬೆಲೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ 1 ಆಗ್ತತಿ, ಸರಿನಾ? ರೈಟ್. ಸೊ ನಾವು ಉತ್ತರಕ್ಕೆ ಏನಪ್ಪಾ ಅಂತಂದ್ರೆ ಬಾಕ್ಸ್ ಮೂಲಕ ಗುರುತಿಸೋಣಂತ. ಅಂದ್ರೆ ನಮ್ಗ ಪೇಪರ್ ಅನ್ನ ಚೆಕ್ ಮಾಡುವಂತವ್ರಿಗೆ ಏನಾಗುತ್ತೆ ಅಂತಂದ್ರೆ ನಮ್ಗ ಇದ ಉತ್ತರ ಅಂತಂದ್ರೆ ಅವ್ರಿಗೆ ಎದ್ದು ಕಾಣಿಸ್ತತಿ. ಸೊ ಅವ್ರಿಗೆ ವ್ಯಾಲ್ಯೂಯೇಷನ್ ಮಾಡೋದು ಈಸಿ ಆಗತ್ತ. ಅವ್ರಿಗೆ ಈಸಿ ಆತಂದ್ರೆ ನಮಗೆ ಏನಪ್ಪಾ ಅಂತಂದ್ರೆ ಮಾರ್ಕ್ಸ್ ಹೆಚ್ಚಿಗೆ ಬೀಳುವಂತ ಸಾಧ್ಯತೆ ಇರ್ತತಿ. ಓಕೆ, ರೈಟ್. ನಂತರ 29ನೇ ಲೆಕ್ಕ ಏನಂದ್ರೆ ನೋಡ್ರಿ, ಕೋಸೆಕ್ 60 ಡಿಗ್ರಿ ಪ್ಲಸ್ ಸೀಕಂಟ್ 60 ಡಿಗ್ರಿ. ಓಕೆ, ಕೋಸಿಕಂಟ್ 60 ಡಿಗ್ರಿ ಪ್ಲಸ್ ಸೀಕಂಟ್ ಎಷ್ಟದ್ರಿ? 30 ಡಿಗ್ರಿ ಅದ, ಸರಿನಾ? ಕೋಸೆಕ್ 60 ಡಿಗ್ರಿ ಅಂದ್ರೆ ಎಷ್ಟ್ರಿ? ನಮ್ಮ ಕೋಸೆಕ್ 60 ಗೊತ್ತಿಲ್ರಿ. ಇದು ಕೊಸೆಕ್ ಎದರದ ವಿಲೋಮ ಐತಿ ಅಂದ್ರೆ ಸೈನ್ ವಿಲೋಮ ಐತಿ. ಹೌದಾ? ಸೈನ್ 60 ಅಂದ್ರೆ ಏನಾಗಿರ್ತೈತ್ರಿ? √3/2 ಆಗಿರ್ತೈತಿ. ಕೋಸೆಕ್ 60 ಅಂತಂದ್ರೆ ಅದ್ರ ವಿಲೋಮ ಇದೆಷ್ಟಾಗಿರ್ತೈತಿ ಅಂದ್ರ 2/√3 ಆಗಿರ್ತೈತಿ. ಪ್ಲಸ್ ಸಿಕಂಟ್ 30. ಸಿಕಂಟ್ 30 ಅಂದ್ರೆ ಎದ್ರ ವಿಲೋಮ ಅಂದ್ರೆ ಇದು ಕಾಸ್ 30. ಕಾಸ್ 30 ರ ಬೆಲೆ ಎಷ್ಟಾಗಿರ್ತೈತ್ರಿ? ಕಾಸ್ 30 ರ ಬೆಲೆ ಏನು ಅಂದ್ರೆ ನಾವ್ ಏನ್ ಮಾಡ್ತೀವ್ರಿ? ಸೈನ್ 60 ರ ಬೆಲೆಗೆ ಸಮ ಆಗಿರ್ತೈತಿ. ಕರೆಕ್ಟಾ? ಸೊ ಟೇಬಲ್ ಸ್ವಲ್ಪ ಲಕ್ಷ್ಯ ಇರ್ಲಿ. ಅದು ಏನಾಗಿರ್ತೈತಿ ಅಂದ್ರೆ √3/2 ಆಗಿರ್ತೈತಿ. ಸೈನ್ 60
ಹಂಗಂದ್ರೆ ಕಾಸ್ 30 √3 ಬಾಗ್ಲೆ 2 ಆಗಿರ್ತೈತಿ. ಇದು ಅದರ ವಿಲೋಮ ಇರಬೇಕು. ಹಂಗಂದ್ರೆ ಇದೇನಾಗುತ್ತೆ ಅಂತಂದ್ರೆ 2 ಬಾಗ್ಲೆ √3 ಆಗುತ್ತೆ. ನಾ ಇದು ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಸಿಕೆಂಡ್ 30 ಅಂದ್ರೆ ನಾವು ಸೆಕ್ 30 ಅಂದ್ರೆ ಅದು ಎದುರು ವಿಲೋಮ ಅಂದ್ರೆ ಕಾಸ್ 30. ಕಾಸ್ 30 ಅಂದ್ರೆ ನಾವೇನ್ ಮಾಡ್ತೀವಿ ಸೈನ್ 60 ನೋಡ್ತೀವಿ. ಸೈನ್ 60 ಅಂದ್ರೆ √3 ಬಾಗ್ಲೆ 2 ಆಗಿರ್ತಿ. ಅಂದ್ರೆ ಕಾಸ್ 30 √3 ಬಾಗ್ಲೆ 2 ಆಗುತ್ತೆ. ಇದು ಅದ್ರ ವಿಲೋಮ ಇದ್ದದಕ್ಕ ಇದು 2 ಬಾಗ್ಲೆ √3 ಆಗಿರ್ತೈತಿ. ಸರಿನಾ? ಇದನ್ನ ಮಾಡಂದ್ರೆ ಹೆಂಗ್ ಮಾಡ್ತೀವ್ರಿ? ಛೇದದೊಳಗೆ 2 ಕಡೆ √3 ಐತಿ, ಅದನ್ನ ಹಂಗ ಬರ್ಕೊಳ್ಳೋಣ. ಇಲ್ಲಿ ಮೇಲೆ 2 ಅದ, ಇಲ್ಲೂ 2 ಅದ. 2 + 2 ಅಂದ್ರೆ ಇದೇನಾಗತ್ರಿ 4 ಬಾಗ್ಲೆ √3 ಆಗ್ತತಿ. ಓಕೆನಾ? ಗಣಿತದೊಳಗ ಒಂದು ರೂಲ್ ಅದ, ಅದೇನಪ್ಪಾ ಅಂತಂದ್ರ ಛೇದದೊಳಗ ನಮಗ ಈ ತರ ವರ್ಗಮೂಲ ಇರಬಾರ್ದು, ಅದು ಹೋಗ್ಬೇಕು, ಅದನ್ನ ಹೋಗಿಸ್ಬೇಕು. ಹೋಗ್ಸೋ ಸಂಬಂಧ ಏನ್ ಮಾಡ್ತೀವಿ ಅಂತಂದ್ರ ಈ √3ರ ಅಕರ್ಣಿಕಾರಕದಿಂದ ನಾವೇನ್ ಮಾಡ್ತೀವ್ರಿ ಗುಣಿಸ್ತೀವಿ, ಭಾಗಿಸ್ತೀವಿ. ಓಕೆ, √3 ಇತ್ತಂದ್ರ √3 ಬಾಗ್ಲೆ √3 ಮಾಡ್ತೀವಿ. ಇದೇನಾಗುತ್ತೆ ನೋಡ್ರಿ, 4 √3 ಅಂದ್ರೆ ಏನಾಗತ್ರಿ 4 √3 ಆಗ್ತತಿ. √3 × √3 ಅಂದ್ರೆ √9 ಆಗ್ತತಿ, ಅಥವಾ √3ರ ವರ್ಗ ಬರ್ತತಿ. ಹೌದಾ? √3 × √3 ಅಂದ್ರೆ √3ರ ವರ್ಗ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಇಲ್ಲಿ ಏನು ಉಳಿದತ್ರಿ 4 √3 = 4 √3 ಬಾಗ್ಲೆ 3 ಆಗಿರ್ತೈತೆ. ಓಕೆನಾ? ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 30ನೇ ಲೆಕ್ಕ ಏನಂದ್ರೆ ನೋಡ್ರಿ, ಸೈನ್ 90 ಡಿಗ್ರಿ ಪ್ಲಸ್ ಟ್ಯಾನ್ 45 ಡಿಗ್ರಿದ ಬೆಲೆಯನ್ನು ಕಂಡು ಹಿಡಿಯಿರಿ. ಸರಿನಾ? ಮೊದಲೇಕ ಅದನ್ನ ಬರ್ಕೊಳ್ಳೋಣಂತ್ರಿ. ಏನದರಿ? ಸೈನ್ 90 ಡಿಗ್ರಿ ಪ್ಲಸ್ ಟ್ಯಾನ್ 45 ಡಿಗ್ರಿಯ ಬೆಲೆಯನ್ನ ಕಂಡುಹಿಡಿಯಿರಿ. ಸೈನ್ 90 ಅಂದ್ರೆ ಎಷ್ಟಾಗಿರ್ತೈತ್ರಿ 1 ಆಗಿರ್ತೈತಿ. ಸೈನ್ 0 0, ಸೈನ್ 90 1. ಆ ನಂತರ ಟ್ಯಾನ್ 45 ಏನಾಗಿರ್ತೈತಿ ಅಂದ್ರೆ ಇದ್ರ ಬೆಲೆಯನ್ನು ಸಹಿತ 1 ಆಗಿರ್ತೈತಿ. ಸೈನ್ 45 ಅಂದ್ರೆ 1 ಬಾಗ್ಲೆ √2, ಕಾಸ್ 45 ಅಂದ್ರೆ 1 ಬಾಗ್ಲೆ √2. ಎರಡನ್ನು ಭಾಗಿಸಿದೀವಿ ಅಂದ್ರೆ ಉತ್ತರ ಏನ್ ಬರ್ತೈತಿ 1 ಬರ್ತೈತಿ. 1 + 1 ಅಂದ್ರೆ ಇದರ ಬೆಲೆ ಏನಾಗಿರ್ತೈತಿ ಅಂದ್ರ 2 ಆಗಿರ್ತೈತಿ. ನಂತರ 31ನೆಯ ಲೆಕ್ಕ ಏನದ ನೋಡ್ರಿ, ತ್ರಿಭುಜ ಎಬಿಸಿಯಲ್ಲಿ ಎಬಿ ಲಂಬ ಬಿಸಿ ಕೋನ ಎಸಿಬಿ = 30 ಡಿಗ್ರಿ, ಎಬಿ = 15 ಮೀಟರ್ ಆದರೆ ಬಿಸಿಯ ಅಳತೆಯನ್ನು ಕಂಡುಹಿಡಿಯಿರಿ. ಚಿತ್ರ ತೆಗೆದ ನಂತರ ನಮ್ ತಾನೇ ಏನಪ್ಪಾ ಅಂತಂದ್ರ ಉತ್ತರ ಸಿಗ್ತೈತಿ. ಓಕೆ, ತ್ರಿಭುಜ ಎ ಬಿ ಸಿ ಅಂತ ಹೇಳಕತ್ತಾರ್ರಿ. ಮೊದ್ಲೇಕ ಒಂದು ತ್ರಿಭುಜ ತಕೊಳ್ಳೋಣಂತ. ಆನಂತರ ಮುಂದೆ ಏನ್ ಹೇಳಕತ್ತಾರ್ರಿ, ಎ ಬಿ ಲಂಬ ಬಿಸಿ ಐತಿ ಅಂತ ಹೇಳಕತ್ತಾರ. ಅಂದ್ರೆ ಎ ಬಿ ಲಂಬ ಬಿಸಿ, ಎ ಬಿ ಲಂಬ ಬಿಸಿ ಎರಡರ ನಡುಬರಕ ಕೋನ 90 ಡಿಗ್ರಿ ಆಗೈತಿ. ಮುಂದ ಎ ಸಿ ಬಿ = 30 ಡಿಗ್ರಿ ಅಂದಾರ. ಸರಿನಾ? ಎ ಸಿ ಬಿ = 30 ಡಿಗ್ರಿ. ಓಕೆ, ಸರಿ. ಮುಂದೆ ಏನದರಿ, ಇದು 30 ಡಿಗ್ರಿ ಐತಿ. ಮುಂದೆ ಏನದ, ಎ ಬಿ = 15 ಸೆಂಟಿಮೀಟರ್, ಇದು 15 ಮೀಟರ್ ಐತಿ. ಹಾಗಾದ್ರೆ ಬಿಸಿಯ ಬೆಲೆ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಸರಿನಾ? ರೈಟ್. ಈಗ ನಮ್ಗೆ ಗೊತ್ತಿರುವಂತಹ ಕೋನಕ್ಕ ಈ ಬಾಹು ಏನಾಗ್ಯಾವ್ರಿ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಆಗ್ಯಾವ. ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಇರುವಂತಹ ಒಂದು ತ್ರಿಕೋನಮಿತಿ ಯಾವ್ದೈತಿ ಅಂತಂದ್ರ ಟ್ಯಾನ್ ಐತಿ. ಹಂಗಂದ್ರೆ ಟ್ಯಾನ್ ಸಿ = ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವ ಬಾಹು, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಓ ಆ ಒಯ ಅಂತಂದೇಳಿ ನಾವು ನೆನ್ಪಿಟ್ಟಿದ್ವಿ. ಸರಿನಾ? ಟ್ಯಾನ್ ಸಿ ಅಂದ್ರೆ ಏನ್ ಬರ್ಕೋತೀವ್ರಿ ಇಲ್ಲಿ ಟ್ಯಾನ್ 30 ಅಂತ ಬರಿತೀವಿ. ಎ ಬಿ ಅಂದ್ರೆ ಗೊತ್ತು 15, ಬಿ ಸಿ ಅಂದ್ರೆ ಕಂಡುಹಿಡಿಯಾಕತ್ತೀವಿ. ಟ್ಯಾನ್ 30 ಅಂತಂದ್ರೆ ಎಷ್ಟ್ರಿ? ಟ್ಯಾನ್ 30 ಅಂತಂದ್ರ ಟ್ಯಾನ್ 30 ಅಂತಂದ್ರ 1 ಬಾಗ್ಲೆ √3. ಕರೆಕ್ಟಾ? ಸರಿ. = 15 ಬಾಗ್ಲೆ ಬಿಸಿ. ಟ್ಯಾನ್ ಅದು ಕರೆಕ್ಟ್ ಆಗಿ ಇಷ್ಟು ಬೆಲೆಗಳನ್ನ ನೆನ್ಪಿಟ್ಕೊಡ್ರಿ. ಟ್ಯಾನ್ 0 ಅಂದ್ರೆ 0 ಆಗಿರ್ತತಿ. ಟ್ಯಾನ್ 30 ಅಂದ್ರೆ 1 ಬಾಗ್ಲೆ √3. ಟ್ಯಾನ್ 45 ಅಂದ್ರೆ 1 ಆಗಿರ್ತತಿ. ಟ್ಯಾನ್ 60 ಅಂದ್ರೆ √3 ಆಗಿರ್ತತಿ. ಟ್ಯಾನ್ 90 ಅಂದ್ರೆ ಇನ್ಫಿನಿಟಿ ಆಗಿರ್ತತಿ. ಇದು ಕರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ. ಇದ್ರ ಬೆಲೆಗಳು ಬಹಳ ಮುಖ್ಯ ಆಗ್ತಾವು. ಇದಷ್ಟೇ ಅಲ್ಲ, ನಮ್ಮ ಮುಂದ ತ್ರಿಕೋನಮಿತಿಯ ಅನ್ವಯಗಳು ಪಾಠದ ಏನದಲ್ಲ ಅದ್ರೊಳಗಂತೂ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಅದ್ರಿ. ಓಕೆ, ಟ್ಯಾನ್ ಬೆಲೆ ಚೆನ್ನಾಗಿ ನೆನ್ಪಿಟ್ಕೊಡ್ರಿ. ರೈಟ್. ಬಿಸಿ ಈ ಕಡೆ ಹೋಗ್ಲಿ, √3 ಈ ಕಡೆ ಹೋಗ್ಲಿ ಅಂದ್ರೆ ಏನಾಗತ್ರಿ, ಬಿಸಿ = √3 ಈ ಕಡೆ ಹೋದ್ರೆ ಇದು ಬಾಗ್ಲೆ ಇದ್ದಿದ್ದು ಈ ಕಡೆ ಬಂದ್ರೆ ಗುಂಡ್ಲೆ ಆಗುತ್ತ 15 √3 ಮೀಟರ್ ಆಗಿರ್ತೈತಿ. ಓಕೆ, ರೈಟ್. ಸೊ ಬಿಸಿಯ ಬೆಲೆ ಅದು ಆಗಿರ್ತೈತಿ. ಸರಿನಾ? ರೈಟ್. ಇಲ್ಲಿ ನಮಗ 2 ಬಂದಿರ್ತೈತಿ. ನಂತರ 32ನೆಯ ಲೆಕ್ಕ ಏನ್ ಕೊಟ್ರು ನೋಡ್ರಿ, ಕಾಸ್ ಥೀಟಾ = 24 ಬಾಗ್ಲೆ 25 ಆದರೆ ಸೀಕಂಟ್ ಥೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ. ಅಗದಿ ಸಿಂಪಲ್. ಏನ್ ಕೊಟ್ಟಾರ ಅಂತಂದ್ರೆ ಕಾಸ್ ಥೀಟಾ ಬೆಲೆ ಕೊಟ್ಟಾರ ಏನ್ರಿ 24 ಬಾಗ್ಲೆ 25. ನಮಗ
ಸಿಕಂಡ್ ಥೀಟಾ ಬೆಲೆ ಕೇಳ್ಯಾರ. ಸಿಕಂಡ್ ಥೀಟಾ ಅಂದ್ರೆ ಕಾಸ್ ಥೀಟಾದ ವ್ಯುತ್ಕ್ರಮಾದ ವಿಲೋಮಾದ. ಹಾಗಾದ್ರೆ ಇದು 24 ಬಾಗ್ಲೆ 25 ಆಗಿತ್ತು ಅಂತಂದ್ರೆ ಇದೇನಾಗತ್ರಿ 25 ಬಾಗ್ಲೆ 24 ಆಗಿರ್ತತಿ. ಸರಿನಾ? ನಂತರ 33ನೆಯ ಲೆಕ್ಕ ಏನದ ನೋಡ್ರಿ. ನಾವು ಮಾಡಿದ್ದು ಈಗ 33ನೇ ಲೆಕ್ಕದ ರೀ. ಇದು 33ನೇ ಲೆಕ್ಕದ. 32ನೇ ಲೆಕ್ಕ ನಾವಿಲ್ಲಿ ಸ್ಕಿಪ್ ಮಾಡಿದೀವಿ. ಈಗ 32ನೇದು ಮಾಡೋಣ ಅಂತ. ಸ್ವಲ್ಪ ಇದು 33 ಮತ್ ಮಾಡಿ 32ನೇದು ನಂತರ ಮಾಡ್ಲಿಕ್ಕೆ ಏನಂದ ನೋಡ್ರಿ. tan 45 ಡಿಗ್ರಿ cot 45 ಡಿಗ್ರಿ. tan 45 ಡಿಗ್ರಿ cot 45 ಡಿಗ್ರಿ. tan 45 ಡಿಗ್ರಿ ಅಂದ್ರೆ ಎಷ್ಟ್ರಿ? 1. ಆ ನಂತರ cot 45 ಅಂತಂದ್ರೆ ಇದ್ರ ವಿಲೋಮ ಅದು ಸಹಿತ 1 ಆಗಿರ್ತೈತ್ರಿ. 1 + 1 ಅಂದ್ರೆ ಇದ್ರ ಬೆಲೆ ಏನ್ ಬರ್ತರಿ? 2 ಬರ್ತೈತಿ. ಓಕೆ ರೈಟ್. 32, 33 ನಂತರ 34ನೆಯ ಲೆಕ್ಕ ಏನಂದ ನೋಡ್ರಿ. sin ಸ್ಕ್ವೇರ್ = 0 ಆದರೆ cos a ದ ಬೆಲೆಯನ್ನು ಕಂಡುಹಿಡಿಯಿರಿ. sin ಸ್ಕ್ವೇರ್ a = 0 ಆದರೆ cos a ದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಕತ್ತಾರ್ರಿ. ಈ sin ಸ್ಕ್ವೇರ್ a ಗೆ cos ಸ್ಕ್ವೇರ್ a ಗೆ ಏನಾದ್ರೂ ಸಂಬಂಧ ಐತಾ? ಐತ್ರಿ. ಏನದು ಸಂಬಂಧ? ಸಂಬಂಧ ಏನಪ್ಪಾ ಅಂತಂದ್ರೆ sin ಸ್ಕ್ವೇರ್ a ಅಂದ್ರೆ 1 - cos ಸ್ಕ್ವೇರ್ a 1 - cos ಸ್ಕ್ವೇರ್ a = 0. ನಮಗೆ cos a ಬೆಲೆ ಬೇಕು. ಇಲ್ಲಿ ಮೈನಸ್ ಐತಿ, ಇದರಿಂದ ಮೈನಸ್ ಇರೋದು ಬೇಡ, ಪ್ಲಸ್ ಇರಲಿ. ಅದ್ರ ಸಂಬಂಧ ಪ್ಲಸ್ ಮಾಡೋ ಸಂಬಂಧ ಇದನ್ನ ಬಲಗಡೆ ತಗೊಂಡು ಹೋಗೋಣಂತ್ರಿ. ಇದೇನಾಗುತ್ತೆ 1 = cos ಸ್ಕ್ವೇರ್ a ಆಗುತ್ತೆ. ಸ್ವಲ್ಪ ನಾನು ಇದನ್ನ ಈ ರೀತಿ ಬರ್ಕೋತೇನ್ರಿ. cos ಸ್ಕ್ವೇರ್ a = 1 ಆಗಿರ್ಲಿ. ಅಂದ್ರೆ cos a ಅಂದ್ರೆ ಏನಾಗಿರ್ತೈತಿ ಅಂದ್ರೆ ಇದ್ರದ್ದು ನಮ್ಗೆ ಏನು ತಗೋಬೇಕ್ರಿ? 1ರ ವರ್ಗಮೂಲ ತಗೋಬೇಕು. +or-1 ಅಂತ ಆಗುತ್ತೆ. ಹಂಗಂದ್ರೆ cos a ಬೆಲೆ ಏನಾಗಿರ್ತೈತ್ರಿ? 1 ಆಗಿರ್ಬೋದು, ಅಥವಾ cos a ಬೆಲೆ ಏನಾಗಿರ್ತೈತ್ರಿ? 1 ಏನಂದ್ರೆ +1 ಆಗಿರ್ಬೋದು, ಇಲ್ಲ ಅಂತಂದ್ರೆ -1 ಆಗಿರ್ಬೋದು. 1ರ ವರ್ಗಮೂಲ ಅಂದ್ರೆ ಏನಾಗಿರ್ತೈತ್ರಿ? 1 ಆಗಿರುತ್ತೆ. ಸರಿನಾ? cos a ಬೆಲೆ 1 ಆದ್ರೂ ಆಗಿರ್ಬೋದು, -1 ಆದ್ರೂ ಆಗಿರ್ಬೋದು. ಸರಿನಾ? ಇದನ್ನ ಪೋಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 35ನೇ ಲೆಕ್ಕ ಏನ್ ಕೊಟ್ರು ನೋಡ್ರಿ. 15 cot a = 8 ಆದರೆ tan a ದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಕತ್ತಾರ್ರಿ. ಸರಿನಾ? ಮೊದ್ಲೇಕ್ ಅವ್ರು ಏನ್ ಕೊಟ್ಟಾರ ಅದನ್ನ ಬರ್ಕೊಳ್ಳೋಣ. ಏನದ್ರಿ? 15 cot a = 8 ಆದ್ರೆ tan a ದ ಬೆಲೆಯನ್ನ ಕಂಡುಹಿಡಿ ಅಂದ್ರಿ. ಮೊದ್ಲಕ್ಕೆ ನಮಗೆ cot a ಬೆಲೆ ಗೊತ್ತಾಯ್ತು ಅಂದ್ರೆ tan a ಬೆಲೆನ ಈಸಿಯಾಗಿ ಕಂಡುಹಿಡಿಬಹುದು. ಸೊ cot a ಬೆಲೆ ಬೇಕಂದ್ರೆ 15ನ್ನ ಈ ಕಡೆ ಕಳ್ಸೋಣ. ಇದೇನಾಗತ್ರಿ? cot a = ಇವೆರಡರ ನಡುವೆ ಗುಣಾಕಾರ ಐತಿ, ಇದು ಬಲಗಡೆ ಬಂದ್ರೆ ಏನಾಗತ್ರಿ? ಭಾಗಾಕಾರ ಆಗುತ್ತೆ. ಹೌದಾ? cot a ಬೆಲೆ ಗೊತ್ತು. ಸೊ ಇದು tan a ಬೆಲೆ ಕಂಡುಹಿಡಿ ಅಂತಂದ್ರೆ ನಾವೇನ್ ಮಾಡ್ತೇವ್ರಿ? tan a cot a ದ ವಿಲೋಮಾದ ವ್ಯುತ್ಕ್ರಮಾದ. ಹಂಗಂದ್ರೆ ಇದು 8 ಬಾಗ್ಲೆ 15 ಆಗಿತ್ತಂದ್ರೆ ಇದು 15 ಬಾಗ್ಲೆ 8 ಅದರ ವಿಲೋಮ ಆಗಿರ್ತತಿ. ಸರಿನಾ? ರೈಟ್. ನಂತರ 36ನೆಯ ಲೆಕ್ಕ ಏನಂದ್ರೆ ನೋಡ್ರಿ. ಚಿತ್ರದಲ್ಲಿ ಎಬಿಸಿಯು ಒಂದು ಲಂಬಕೋನ ತ್ರಿಭುಜವಾಗಿದೆ. ಕೋನ ಸಿ = 30 ಡಿಗ್ರಿ, ಎಬಿ = 12 ಸೆಂಟಿಮೀಟರ್ ಆದರೆ ಎಸಿ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಾಕತ್ತಾರ್ರಿ. ಸರಿ, ಮೊದ್ಲಕ್ಕೆ ಅವ್ರು ಕೊಟ್ಟಿರುವಂತಹ ತ್ರಿಭುಜವನ್ನ ತಗೋತೇನ್ರಿ. ಆ ನಂತರ ಅವ್ರು ಕೊಟ್ಟಿರುವಂತಹ ಬೆಲೆ ಬರ್ದಿವಿ ಅಂತಂದ್ರೆ ನಮಗ ಅವ್ರು ಕೇಳಿರುವಂತಹ ಬೆಲೆಯನ್ನ ಕಂಡುಹಿಡಿಯಾಕ ಬರ್ತತಿ. ಎ ಬಿ ಸಿ ಇದು 12 ಸೆಂಟಿಮೀಟರ್ ಐತಿ. ಅದಾದ ನಂತರ ಈ ಕೋನ ಎಷ್ಟೈತ್ರಿ? 30 ಡಿಗ್ರಿ ಐತಿ. ಒಂದ್ಸರಿ ಪ್ರಶ್ನೆ ಗೊತ್ತು ನೋಡ್ರಿ. ಚಿತ್ರದಲ್ಲಿ ಎಬಿಸಿ ಒಂದು ಲಂಬಕೋನ ತ್ರಿಭುಜವಾಗಿದೆ. ಹೌದ್ರಿ, ಇದೊಂದು ಲಂಬಕೋನ ತ್ರಿಭುಜ ಆಗೈತಿ. ಆ ನಂತರ ಕೋನ ಸಿ = 30 ಡಿಗ್ರಿ, ಎಬಿ = 12 ಸೆಂಟಿಮೀಟರ್ ಆದರೆ ಎಸಿ ಯ ಅಳತೆಯನ್ನು ಕಂಡುಹಿಡಿಯಿರಿ. ಎಸಿ ಎಲ್ಲಿ ಐತ್ರಿ? ಇಲ್ಲೈತಿ. ಸರಿನಾ? ರೈಟ್. ಈಗ ಈ ನಮ್ಗೆ ಗೊತ್ತಿರುವಂತಹ ಕೋನಕ್ಕ ನಮಗ ಇಲ್ಲಿರುವಂತಹ ಬಾಹುಗಳು ಏನದಾವಲ್ರಿ, ಅವು ಯಾವ ರೀತಿ ಅದಾವ ನೋಡ್ರಿ. ಇದು ಈ 30 ಡಿಗ್ರಿಗೆ ಎಬಿ ಅನ್ನೋದು ಅಭಿಮುಖ ಬಾಹು, ಆ ನಂತರ ಎಸಿ ಅನ್ನೋದು ವಿಕರ್ಣ. ಅಭಿಮುಖ ಬಾಹು ಮತ್ತು ವಿಕರ್ಣ ಇರುವಂತಹ ಒಂದು ತ್ರಿಕೋನಮಿತಿ ಯಾವ್ದಪ್ಪ ಅಂತ, ತ್ರಿಕೋನಮಿತಿ ಅನುಪಾತ ಯಾವುದು ಅಂತಂದ್ರೆ ಅದು ಸೈನ್ ಆಗೈತಿ. ಹಂಗಂದ್ರೆ ಸೈನ್ 30 ಡಿಗ್ರಿ ಅಥವಾ ಸೈನ್ ಸಿ = ಅಭಿಮುಖ ಬಾಹು ಎಬಿ ವಿಕರ್ಣ ಎಸಿ. ಸೈನ್ ಸಿ ಅಂದ್ರೆ ಎಷ್ಟ್ರಿ? ಸೈನ್ 30, ಎಬಿ ಅಂದ್ರೆ ಎಷ್ಟದರಿ? 12 ಅದ. ಎಸಿ ಅಂದ್ರೆ ಗೊತ್ತಿಲ್ಲ, ನಾವು ಅದನ್ನ ಕಂಡುಹಿಡಿಬೇಕು. ಸೈನ್ 30 ಅಂದ್ರೆ ಸೈನ್ 30 ಅಂದ್ರೆ ಬೆಲೆ ಏನ್ರಿ? 1/2 = 12 ಬಾಗ್ಲೆ ಎಸಿ. ಎಸಿ ಈ ಕಡೆ ಹೋಗ್ಲಿ, 2 ಈ ಕಡೆ ಹೋಗ್ಲಿ. ಇದು ಬಾಗ್ಲೆ ಇದ್ದಿದ್ದು ಈ ಕಡೆ ಬಂದ್ರೆ ಗುಂಡ್ಲೆ ಆಗತ್ತ. ಎಸಿ ಗುಂಡ್ಲೆ 1 ಅಂದ್ರೆ ಎಸಿನೇ ಬರ್ತದ್ರಿ.
ಇಲ್ಲಿ 2 ಇದ್ದಿದ್ದು ಈ ಕಡೆ ಹೋದ್ರೆ ಬಾಗ್ಲೆ ಇದ್ದಿದ್ದು ಗುಣ್ಲೆ ಆಗತ್ತ. ಅಂದ್ರೆ ಎ ಸಿ ಇಸ್ ಈಕ್ವಲ್ ಟು ಎಷ್ಟಾಗತ್ರಿ 12 ಆಗ್ಲೆ 24 ಸೆಂಟಿಮೀಟರ್ ಆಗಿರ್ತೈತಿ. ಸೊ ಅವ್ರು ಕಂಡಿಡಿಯುವಂತಹ ಒಂದು ಬಾವಿನ ಬೆಲೆ 24 ಸೆಂಟಿಮೀಟರ್ ಆಗಿರ್ತೈತಿ. ಓಕೆ, ನಂತರ 37ನೇ ಲೆಕ್ಕ. ಇದು ಸ್ವಲ್ಪ ನೋಡಾಕ ಇದು ಏನಪ್ಪಾ ಅಂದ್ರೆ ದೂರದಾಗೈತಿ, ಕಷ್ಟದಿಲ್ಲ ರೀ, ಸಿಂಪಲ್ ಅದ, ಮಾಡೋಣ ಅಂತ. ಏನದ ನೋಡ್ರಿ, ಆ ಲೆಕ್ಕ ಕೊಟ್ಟಿರುವಂತ ಲೆಕ್ಕವನ್ನ ಬರ್ಕೊಳ್ಳೋಣ. ಏನದ ನೋಡ್ರಿ, ಎಕ್ಸ್ tan 45 ಡಿಗ್ರಿ, ಎಕ್ಸ್ tan 45 ಡಿಗ್ರಿ ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಕಾಸ್ 30 ಡಿಗ್ರಿ tan 30 ಡಿಗ್ರಿ, ಕಾಸ್ 30 ಡಿಗ್ರಿ tan 30 ಡಿಗ್ರಿ. ಸರಿನಾ? tan 30 ಡಿಗ್ರಿ. ಆದರೆ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಕತ್ತಾರ. ಮೊದ್ಲೆಕ್ಕ ಇಲ್ಲಿ ಏನೇನದವಲ್ರಿ, ಇದ್ರ ಎಲ್ಲಾದ್ರದ್ದು ಬೆಲೆಯನ್ನ ಬರ್ಕೊಂಡ್ಬಿಡೋಣ, ನಮ್ಗೆ ಎಕ್ಸ್ ತಾನಾಗೆ ಸಿಗ್ತತಿ. ಎಕ್ಸ್ tan 45 ಅಂದ್ರೆ ಎಷ್ಟ್ರಿ? 1, ಸೈನ್ 45 ಕಾಸ್ 45 ಎರಡು ಸಮ ಇರ್ತಾವು, ಹಂಗಾಗಿ tan 45 1 ಬರ್ತೈತಿ. ಅಂತರ ಗುಣ್ಲೆ ಸೈನ್ 30 ಅಂದ್ರೆ ಎಷ್ಟ್ರಿ? 1/2, ಕಾಸ್ 30 ಅಂದ್ರೆ ಸೈನ್ 60 ನೋಡ್ತೀವಿ, ಅದು ಎಷ್ಟಾಗೈತಿ ಅಂತಂದ್ರೆ √3/2 ಆಗೈತಿ. tan 30 ಅಂದ್ರೆ ಎಷ್ಟ್ರಿ? 1/√3 ಆಗಿರ್ತೈತಿ. ಸರಿನಾ? ರೈಟ್. ಈಗ ಎಕ್ಸ್ ಇಸ್ ಈಕ್ವಲ್ ಟು ಇದನ್ನ ಬಲಗಡೆ ತಗೊಂಡು ಹೋಗೋಣ. ಒಂದನ್ನ ನಾವು ಬಲಗಡೆ ತಗೊಂಡು ಹೋಗುವಂತ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಇಲ್ಲಿ ಗುಂಡ್ಲೆ ಒಂದಿದ್ದು ಈ ಕಡೆ ಬಂದ್ರೆ ಬಾಗ್ಲೆ ಒಂದಾಗುತ್ತೆ, ಅದು ಇದ್ರೂ ಅಷ್ಟೇ ಇಲ್ಲ ಅಂದ್ರೂ ಅಷ್ಟೇ. ಸೊ ಈ 2 ಈ ಕಡೆ ತಗೊಂಡು ಹೋಗೋಣ, ಅಂದ್ರೆ ಇದೇನಾಗತ್ರಿ? ಗುಂಡ್ಲೆ 2 ಆಗತ್ತೆ. ಇದನ್ನ ಇದ್ದಿದ್ದನ್ನ ಹಂಗೆ ಬರ್ಕೋತೀನಿ, ಗುಂಡ್ಲೆ 1/√3. ಇದು 2 ಇದ್ದಿದ್ದು ಈ ಕಡೆ ಹೋದ್ರೆ ಬಾಗ್ಲೆ 2 ಇದ್ದಿದ್ದು ಈ ಕಡೆ ಬಂದ್ರೆ ಗುಂಡ್ಲೆ 2 ಆಗತ್ರಿ. ಓಕೆ, 2 ಒಂದ್ಲೆ 2, √3 ಒಂದ್ಲೆ √3 ಕ್ಯಾನ್ಸಲ್ ಆಯ್ತು. ಉಳಿದಿದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ 1. ಹಂಗಂದ್ರೆ ಎಕ್ಸ್ ನ ಬೆಲೆ ಏನಾಗಿರ್ತೈತ್ರಿ? 1 ಆಗಿರ್ತೈತಿ. ಓಕೆ, ನಂತರ 38ನೆಯ ಲೆಕ್ಕ ಏನಂದ ನೋಡ್ರಿ, 5 tan ಸ್ಕ್ವೇರ್ a ಮೈನಸ್ 5 secant ಸ್ಕ್ವೇರ್ a ಪ್ಲಸ್ 1ರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಕತ್ತಾರ. ಸರಿನಾ? ರೈಟ್. ಏನದ ನೋಡ್ರಿ, 5 tan ಸ್ಕ್ವೇರ್ a ಮೈನಸ್ 5 secant ಸ್ಕ್ವೇರ್ a ಪ್ಲಸ್ 1ರ ಬೆಲೆಯನ್ನ ಕಂಡುಹಿಡಿರಿ ಅಂತ ಕೇಳಕತ್ತಾರಿ. ಸರಿನಾ? ಈಗ ಇವೆರಡರೊಳಗೂ ಏನ್ ಮಾಡೋಣಂತ್ರಿ, 5 ಕಾಮನ್ ತೆಗಿಯೋಣಂತ. ಓಕೆ, ಇದ್ರೊಳಗೆ 5 ಕಾಮನ್ ತೆಗೆದ್ರಿ ಅಂದ್ರೆ ಇಲ್ಲಿ ಏನ್ ಸಿಗ್ತದ್ರಿ? 5 tan ಸ್ಕ್ವೇರ್ a ಮೈನಸ್ secant ಸ್ಕ್ವೇರ್ a ಪ್ಲಸ್ 1 ಆಗಿರ್ತೈತಿ. ಓಕೆನಾ? ಸರಿ, ನಮಗ ಏನ್ ಗೊತ್ತೈತಿ ಅಂತಂದ್ರ ಇವೆರಡರದ್ದು ಬೆಲೆ ಏನಪ್ಪಾ ಅಂತಂದ್ರೆ ಗೊತ್ತೈತಿ. ಏನದರಿ? ಏನಂತಂದ್ರ secant ಸ್ಕ್ವೇರ್ a ಮೈನಸ್ tan ಸ್ಕ್ವೇರ್ a ಅಂದ್ರೆ 1 ಅಂತ ಅರ್ಥ. ಆದ್ರೆ ಇದು ಉಲ್ಟಾ ಐತಿ. ಸೊ ಇದು ನಮಗ್ ಕರೆಕ್ಟ್ ಆಗಿ ಬರ್ಬೇಕು ಅಂದ್ರೆ ನಾವೇನ್ ಮಾಡೋಣ್ರಿ, ಇದ್ರೊಳಗ ಮೈನಸ್ ಅನ್ನ ಕಾಮನ್ ತೆಗಿಯೋಣ. ಮೈನಸ್ ಅನ್ನ ಕಾಮನ್ ತೆಗೆದ್ರೆ ಇಲ್ಲಿ ಒಳಗಿದ್ದು ಏನಾಗ್ತಾವ್ರಿ? ಚಿಹ್ನೆ ಬದಲಾಗ್ತಾವ. ಪ್ಲಸ್ ಇದ್ದು ಮೈನಸ್ ಆಗತ್ತ, ಮೈನಸ್ ಇದ್ದು ಪ್ಲಸ್ ಆಗತ್ತ. ಇದೇನಾಗತ್ರಿ? secant ಸ್ಕ್ವೇರ್ a ಮೈನಸ್ tan ಸ್ಕ್ವೇರ್ a ಪ್ಲಸ್ 1 ಆಗುತ್ತೆ. ಹಿಂಗ ಯಾಕೆ ಮಾಡ್ಕೊಂಡ್ವಿ? ಯಾಕಂದ್ರೆ ಇದರ ಬೆಲೆ ಗೊತ್ತು, ಇದರ ಬೆಲೆ ನಮಗ್ ಗೊತ್ತಿಲ್ಲ ರೀ, ಅದ್ರ ಸಂಬಂಧ ಅದನ್ನ ಉಲ್ಟಾ ಮಾಡ್ಕೋ ಸಂಬಂಧ ಈ ರೀತಿ ಮಾಡಿದ್ವಿ. ಓಕೆನಾ? -5 secant ಸ್ಕ್ವೇರ್ a ಮೈನಸ್ tan ಸ್ಕ್ವೇರ್ a ಅಂದ್ರೆ ಬೆಲೆ ಏನಪ್ಪಾ ಅಂದ್ರೆ 1 ಪ್ಲಸ್ 1. -5 ಗುಣ್ಲೆ 1 ಅಂದ್ರೆ -5 ಪ್ಲಸ್ 1. -5 ಪ್ಲಸ್ 1 ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಕಳಿತೀವ್ರಿ. ಮೈನಸ್ ಪ್ಲಸ್ ಇದ್ದಾಗ ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆ ಕಳಿತೀವಿ. 5ರೊಳಗೆ 1 ಹೋದ್ರೆ 4, ದೊಡ್ಡ ಸಂಖ್ಯೆ ಹಿಂದ ಚಿಹ್ನೆ ಏನೈತ್ರಿ? ಮೈನಸ್ ಅದ, -4 ಉತ್ತರ ಬಂದಿರ್ತೈತಿ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 39ನೇ ಲೆಕ್ಕ ಏನದ ನೋಡ್ರಿ, sin a ಇಂಟು cosec a ನ ಬೆಲೆ ಎಷ್ಟು? ಸಿಂಪಲ್ ಪ್ರಶ್ನೆ ರೀ, ಅಂತ ಕಷ್ಟದೇನ್ ಕೊಟ್ಟಿಲ್ಲ. ಏನ್ ಕೊಟ್ರ ನೋಡ್ರಿ, sin a ಇಂಟು cosec a ದ ಬೆಲೆ. sin a ಮತ್ತು cosec a ಅನ್ನು ಏನ್ರಿ, ಇವೆರಡು ಏನಪ್ಪಾ ಅಂದ್ರೆ ಒಂದಕ್ಕೊಂದು ಏನಪ್ಪಾ ಅಂತಂದ್ರೆ ವಿಲೋಮ ಅದಾವು. ಅಂದ್ರೆ ನಾವ್ ಇದನ್ನೇನ್ ಬರೀಬಹುದ್ರಿ, sin a cosecant a ಅಂದ್ರೆ ನಾವೇನ್ ಬರೀಬಹುದು ಅಂದ್ರೆ 1/sin a. ಯಾಕಂದ್ರೆ cosecant a ಅನ್ನೋದು sin a ದ ವಿಲೋಮ ಅದ. ಹೌದಾ? sin a ಒಂದ್ಲೆ sin a, sin a ಗೆ sin a ಕ್ಯಾನ್ಸಲ್ ಆಗುತ್ತಾ, ಅಂದ್ರೆ ಇಲ್ಲಿ ಏನ್ ಉಳಿತೈತಿ ಅಂದ್ರೆ 1 ಉಳಿತೈತಿ. ಸೊ ಇದರ ಬೆಲೆ 1 ಆಗಿರ್ತೈತಿ. ನಂತರ 40ನೆಯ ಪ್ರಶ್ನೆ ಏನದ ನೋಡ್ರಿ, tan a ಇಂಟು cot a, tan a ಇಂಟು cot a ಮೈನಸ್ cos a ಇಂಟು secant a.
ಈ ಲೆಕ್ಕಕ್ಕೆ ಏನ್ ವ್ಯತ್ಯಾಸ ಐತ್ರಿ? ಇಲ್ಲಿ ನಮಗ್ ಬರೇ ಇವು ಎರಡೇ ಕೊಟ್ಟಿದ್ದ, ನಮಗೆ ಇಲ್ಲಿ ಏನ್ ಮಾಡಕತ್ತಾನ ಅಂತಂದ್ರೆ ಇದನ್ನ ಎರಡು ಬೇರೆ ಬೇರೆ ಕೊಡಾಕತ್ತಾನ. ಓಕೆ, ಅದು ಇದು ಎಲ್ಲ ಸೇಮ್ ಐತ್ರಿ. ಓಕೆ, ಏನ್ ಬರೀತೀವ್ರಿ? ಟ್ಯಾನ್ ಎ ಗುಣ್ಲೆ ಕಾಟ್ ಎ ಅಂದ್ರೆ ಏನ್ರಿ? ಇದು ಟ್ಯಾನ್ ಎ ದ ವಿಲೋಮ. ಹಂಗಂದ್ರೆ ಇದನ್ನ ನಾವೇನ್ ಬರಿಬಹುದು? 1 ಟ್ಯಾನ್ ಎ ಅಂತ ಬರಿಬಹುದು. ಓಕೆ, ಅದೇ ರೀತಿಯಾಗಿ ಕಾಸ್ ಎ ಐತಿ ಅಂತಂದ್ರೆ ಕಾಸ್ ಎ ಇಂಟು ಸೀಕಂಟ್ ಎ ಅದ. ಸೀಕಂಟ್ ಎ ದ ವಿಲೋಮ ಏನಾಗಿರ್ತೈತಿ ಅಂದ್ರೆ ಕಾಸ್ ಎ ಆಗಿರ್ತೈತಿ 1 ಕಾಸ್ ಎ. ಓಕೆ, ಟ್ಯಾನ್ ಎ ಗೆ ಟ್ಯಾನ್ ಎ ಕ್ಯಾನ್ಸಲ್ ಆಯ್ತು, ಕಾಸ್ ಎ ಗೆ ಕಾಸ್ ಎ ಕ್ಯಾನ್ಸಲ್ ಆಯ್ತ್ರಿ. ಇಲ್ಲಿ 1 ಅದ, -1 -1 ಅಂದ್ರೆ ಏನ್ ಬರ್ತೀರಿ? ಇಲ್ಲಿ 0 ಬರ್ತೈತಿ. ಓಕೆ, ರೈಟ್. ಇದು 40ನೇ ಪ್ರಶ್ನೆ ಆಗಿತ್ತು. ನಂತರ 41ನೇ ಲೆಕ್ಕ ಏನದ ನೋಡ್ರಿ? ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ, ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ 30 ಡಿಗ್ರಿ. ಟ್ಯಾನ್ ಸ್ಕ್ವೇರ್ ಟ್ಯಾನ್ 45 ಅಂದ್ರೆ ಎಷ್ಟ್ರಿ? ಟ್ಯಾನ್ 45 ಅಂತಂದ್ರೆ 1 ವರ್ಗ ಮೈನಸ್ ಸೈನ್ 30 ಅದರ ವರ್ಗ. ಸೈನ್ 30 ಅಂದ್ರೆ ಎಷ್ಟ್ರಿ? 1/2 ಅದರ ವರ್ಗ. 1 ವರ್ಗ 1, 1 ವರ್ಗ 1, 2 ವರ್ಗ 4. ಇಲ್ಲಿ ಏನು ಇಲ್ಲ ಅಂದ್ರೆ 1 ಬರ್ಕೋತೀವಿ. 1 ಮತ್ತು 4 ಲಸ ಏನಾಗತ್ರಿ? 4 ಆಗತ್ತ. 1 ಇದ್ದಿದ್ದು ಏನಾಗೈತ್ರಿ? ಇಲ್ಲಿ 4 ಆಗೈತಿ. ಅಂದ್ರೆ ಎಷ್ಟಲಿಂದ ಗುಣಿಸ್ಬೇಕು? ಗುಣಿಸೇವಿ 4ಲಿಂದ ಗುಣಿಸೇವಿ. ಅಂಶಕ್ಕೂ 4ಲಿಂದ ಗುಣಿಸೋಣ. 1 4 4, 4 ಇದ್ದದ್ದು 4 ಐತಿ. ಅಂದ್ರೆ ಎಷ್ಟಲಿಂದ ಗುಣಿಸೇವ್ರಿ? 1ಲಿಂದ ಗುಣಿಸೇವಿ. 4 1 4, 4 1 4 ಮೈನಸ್ 1 1 1. 4 ಒಳಗೆ 1 ಅಂದ್ರೆ ಎಷ್ಟು ಉಳಿತೈತಿ? ಅಂದ್ರೆ 3 ಉಳಿತೈತಿ. 3/4 ಇದರ ಬೆಲೆ ಆಗಿರ್ತೈತಿ. ಓಕೆ, ನಂತರ 42ನೇ ಲೆಕ್ಕ ಇಲ್ಲಿ ಮುಂದ್ ಮಾಡಿರ್ತೇನೆ ನೋಡ್ರಿ. ಏನದ? ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ ಎ. ಆದರೆ ಏನ ಬೆಲೆ ಎಷ್ಟು? ಇದು ಚೆನ್ನಾಗಿ ನೆನಪಿರಲಿ. ಸೈನ್ ಮತ್ತು ಕಾಸ್ ಯಾವಾಗ ಸಮ ಆಗಿರ್ತಾವ ಅಂತಂದ್ರ 45 ಡಿಗ್ರಿ ಇದ್ದಾಗ, ಕೋನ 45 ಡಿಗ್ರಿ ಇದ್ದಾಗ ಎರಡರ ಬೆಲೆ 1/√2 ಆಗಿರ್ತೈತಿ. ಟೇಬಲ್ ನಮ್ಗೆ ಚೆನ್ನಾಗಿ ನೆನಪಿರ್ಲಿ ಸರಿನಾ? ಸೊ ಹಿಂಗಂದ್ರೆ ಯಾವಾಗ ಇದು ಸೇಮ್ ಇರ್ತಾವ ಅಂತಂದ್ರೆ ಸೈನ್ 45 ಡಿಗ್ರಿ ಈಕ್ವಲ್ ಟು ಕಾಸ್ 45 ಡಿಗ್ರಿ. ದೇರ್ ಫೋರ್ ಎ ಇಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂತಂದ್ರೆ 45 ಡಿಗ್ರಿ ಆಗಿರ್ತೈತಿ. ಓಕೆನಾ? ರೈಟ್. ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ ಮೇಲಿನ 1 ಅಂಕದ ಪ್ರಶ್ನೆಗಳಾಗಿದ್ದುರಿ. ಮೊದಲ ವಿಡಿಯೋದೊಳಗೆ 2 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ.